ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ, ಯಾರಾದ್ರೂ ಬಂದು ಕಾಪಾಡಿ, ಮೇಸು ಬಾವಿಗೆ ಬಿದ್ದೋಗವ್ರೆ. ಅಕ್ಕ, ಏನಾಯ್ತಕ್ಕ? ಮೇಸು ಬಾವಿಗೆ ಬಿದ್ದೋಗವ್ರ. ಮೇಸು ಬಾವಿಗೆ ಬಿದ್ದೋಗ್ರ. ಏನು ಮೇಸು ಬಾವಿಗೆ ಬಿದ್ದೋದ್ರ? ಲೇದಾಗ ಅವನ್ನ ನಾವೇ ಕಿಡ್ನಾಪ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಮೇಷ್ಟ್ರೇ ಬಾವಿಗೆ ಬಿದ್ದವನಲ್ಲೋ. ಅಯ್ಯೋ, ಹಗ್ಗ ಬಿಡ್ರಪ್ಪ. ಬಾಯ್ ಅವ ಇರವ ಬಾವಿ ಹೇಳ್ಕೆ ನಾನು ಹೇಳಿದ್ದೀನಿ. ಅಣ್ಣ, ನಮ್ಗೆ ಯಾಕನ ಬೇಕು? ಸುಮ್ಕಿರಣ. ಸುಮ್ಕಿರ್ಲ. ಶ್ರೀ, ನಿಮ್ಗೆ ಈಜ್ ಬರುತ್ತಲ್ವಾ? ಇದೇನ್ ಸಿಸ್ಟರ್ ಈಗ ಬರುತ್ತಾ ಅಂತ ಕೇಳ್ತಿದ್ರಾ? ನಮ್ಮ ಅಣ್ಣ ನೀರಿಗೆ ಇಳಿದ್ರೆ ಗಂಟೆ ಉಸಿರು ಬಿಗಿ ಇಟ್ಕೋತಾರೆ. ಸುಮ್ಕಿರ್ಲ. ಲೇ ನಗ ಮುಂಚೆ ಹಗ್ಗ ಇಟ್ಕೊಂಡ್ರಲ್ಲ, ನಾನು ಹೇಳ್ದಾಗ ಮ್ಯಾಕ್ ಕೇಳಿರಿ. ಸರಿ ಕಣ. ಸರಿ ಅಣ್ಣ. ಹುಷಾರು ಕಣಪ್ಪ, ಹುಷಾರು. ಶ್ರೀ, ಹುಷಾರು. ಸಿಸ್ಟರ್ ಈ ಕಡೆ ಬನ್ನಿ. ಅಮ್ಮ ಬಿಡಿಯಮ್ಮ. ಬಿಡ್ಲಾ. ಲೇ ಎತ್ತರಲ್ಲ. ಮುಂಗುಚ್ಚೆ 1 2 ಮೇಲಕ್ಕೆತ್ತು ಬಂದ್ರೆ ಬೆಟ್ಟ. ಕೂತ್ಕೊಳ್ಳ ನಾಗ. ಅಣ್ಣ, ಹೊಟ್ಟೆ ಅಮ್ಕಳ, ಹೊಟ್ಟೆ ಅಮ್ಕೊ. ಉಜ್ಲ ಚೆನ್ನಾಗಿ. ಅಯ್ಯೋ ದ್ಯಾವ್ರೆ. ಅಯ್ಯೋ, ನಾಗಕ್ಕಿಲ್ಲ. ಸುಮ್ಕಿರವಿ, ಸುಮ್ಕರು. ಎದರ್ಕಬಾರ್ದು. ಏನಿಲ್ಲ. ಮೇಷ್ಟ್ರು ಗಣೇಶನ್ ಹೆಂಗ್ ಬಿಡೋದು ಅಂತ ಬಾವಿ ಒಳಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅನಿಸ್ತೈತೆ. ಜಾಸ್ತಿ ಒಳಗೆ ಹೋಗ್ಬಿಟ್ಟಿದ್ರು ಅನಿಸ್ತದೆ. ಏನಣ್ಣ ಈಟೆಲ್ಲ ಮಾಡಿದ್ರು ಈ ಮೇಷ್ಟ್ರು ಎದ್ದೊಳ್ತಾ ಇಲ್ಲ. ಈ ಮೇಷ್ಟ್ರು ಮನೆ ಕಡೆಯವರಿಗೆ ಕಳ್ಸ್ಬಿಡ್ರಪ್ಪ. ಈ ಪಾರ್ಟಿ ಯಾಕೆ ಎದ್ದೊಳ್ತಾ ಇಲ್ಲ? ಅಯ್ಯೋ ದ್ಯಾವ್ರೆ. ಸುಮ್ಕಿರಪ್ಪ ನೀನು. ಯೋನೇನ ಮಾತಾಡ್ಬೇಡ. ನೀವ್ ಯಾಕೆ ಕಳ್ತಾ ಇದ್ರ ಸಿಸ್ಟರ್? ನಾ ಸುಮ್ಕೆ ಹೇಳ್ದೆ. ರೀ, ಮುರಳಿ. ನಡಿಯೇ. ಮುರಳಿ, ಏನಾಯ್ತು ಮುರಳಿ? ನೀವ್ ಯಾಕೆ ಅಳ್ತಾ ಇದ್ದೀರಿ? ಮುರಳಿ, ಏನಾಯ್ತಪ್ಪ? ನಾನು ಇವನಿಗೆ ಹೇಳಿದೆ, ಯಾವ ಕೆಲಸನೂ ಬೇಡ, ಏನು ಬೇಡ, ನಮ್ಮ ಜೊತೆಗೆ ಆರಾಮಾಗಿರು ಅಂತ. ಕೇಳಿದ ನನ್ನ ಮಾತನ್ನ ನೋಡಿ ಹೇಗೆ ಬಿದ್ಕೊಂಡಿದ್ದಾನೆ. ಯೋ, ಯಾವನಯ್ಯ ನೀನು? ಇದುವರೆಗೂ ಈ ಊರ್ನಾಗ ನಿನ್ನ ಮಕ್ಕನೇ ನೋಡಿಲ್ಲ. ಬಾವಿಗೆ ಬಿದ್ದವ್ರು ಯಾರು? ನೀನೇನ್ ಬಾಯಿಗೆ ಬಂದಾಗ ಮಾತಾಡ್ತಾ ಇದೀಯಾ? ನಿನಗೆ ಗೊತ್ತಾ ನಾನು ಯಾರು ಅಂತ? ಮುರಳಿ, ಅಮ್ಮ, ಅಪ್ಪ. ಏನೋ ಇದು ನಿನ್ನ ಅವತಾರ? ಇದಕ್ಕೇನೋ ಇವ್ರಿಗೆ ಬಂದಿದ್ದು ನೀನು? ಅಪ್ಪ, ಅದು ನಾನು ಇನ್ನು ನಡಿ ಹೋಗೋಣ. ಅಪ್ಪ. ಸರ್, ಏನಾಯ್ತು ನಿಮ್ಗೆ? ನೀವು ಬಾವಿಗೆ ಯಾಕೆ ಬಿದ್ರಿ? ಅದು ಬಾವಿ ಆಳ ಎಷ್ಟಿದೆ ಅಂತ ನೋಡಕ್ ಹೋಗಿ ಸ್ಲಿಪ್ ಆಗಿ ಬಿದ್ದೋಗ್ಬಿಟ್ಟೆ. ಥ್ಯಾಂಕ್ಸ್ ಬ್ರದರ್. ಥ್ಯಾಂಕ್ಸ್ ಎವ್ರಿವನ್. ನಾ ಬರ್ತೀನಿ. ಸದ್ಯ ದೇವ್ರ ದಯದಿಂದ ಒಂದು ಅನಾಹುತ ತಪ್ಪಿತು. ಎಲ್ಲ ನಮ್ಮ ಕಂಟಿ ಅಣ್ಣನ ದಯೆ. ಅಣ್ಣ, ಒದ್ದೆ ಆಗಿದ್ಯಾ? ಬಾ, ಬಟ್ಟೆ ಬದಲಾಯಿಸು.
ಅವ್ವ ಗಣಪತಿಗೆ ಆರತಿ ಮಾಡ್ಬೇಕಲ್ವೇನಮ್ಮ? ಸರಿನಪ್ಪ, ನಡೀರಿ ಬರ್ರಮ್ಮ, ಮತ್ತೆ ಬಾ. ಮಾಮ್, ನನ್ನ ರೂಮಿಗೆ ಬರಬೇಡ ಅಂತ ಹೇಳಿಲ್ವಾ? ಯಾಕೆ ಹೀಗೆ ಮಾಡ್ತೀಯಾ? ಈಗ ನಾನು ಏನಂದೆ ಅಂತ ಹೀಗೆ ಆಡ್ತಿದ್ಯಾ ಪೂರ್ವಿ? ಏನ್ ಕೇಳಿದ್ರು ಸರಿಯಾಗಿ ಉತ್ತರ ಕೊಡ್ತಿಲ್ಲ, ಊಟಕ್ಕೆ ಕರೆದ್ರು ಬರ್ತಿಲ್ಲ. ಈ ರೂಮಲ್ಲಿ ಒಬ್ಳೆ ಜೋರಾಗಿ ಮ್ಯೂಸಿಕ್ ಹಾಕೊಂಡು ಕೂತಿದ್ಯಲ್ಲ, ಏನಾಗಿದೆ ನಿನ್ಗೆ? ಹೌದು ಮಾಮ್, ನಾನು ಹೀಗೇನೆ, ನನ್ನ ಏನು ಕೇಳಬೇಡ. ಪೂರ್ವಿ, ಏನಾಗಿದೆ ನಿನ್ಗೆ? ನಿಮ್ಮಪ್ಪ ದುಬೈಲಿರೋವಾಗ್ಲೂ ನೀನ್ ಎಲ್ಲಾ ವಿಷಯನೂ ನನ್ನ ಹತ್ರ ಶೇರ್ ಮಾಡ್ಕೋತಾ ಇದ್ದೆ. ಈಗ ಏನಾಯ್ತೆ? ಪೂರ್ವಿ, ಮಾಮ್, ನಿಮ್ಗೆ ಡ್ಯಾಡ್ ಪ್ಲೀಸ್ ಈಗೇನು ಅಡ್ವೈಸ್ ಮಾಡಬೇಡಿ, ಇಬ್ರು ಹೊರಟೋಗಿ. ಆಯ್ತು ಪುಟ್ಟ, ಜಸ್ಟ್ ಈ ರೂಮಿಂದ ಮಾತ್ರ ಹೋಗ್ಬೇಕಾ ಅಥವಾ ಬೇರೆಲ್ಲಾದ್ರೂ ಹೋಗ್ಬಿಡ್ಬೇಕಾ? ನೀನು ಹೇಳು, ಹಾಗೆ ಮಾಡ್ತೀವಿ. ನಾವಿಬ್ಬರು ಇಲ್ಲಿರೋದೇ ನಿನಗೆ ತೊಂದರೆ ಆಗ್ತಾ ಇದೆಯಾ ಅಥವಾ ನಮ್ಮಿಂದ ನಿನಗೆ ಡಿಸ್ಟರ್ಬ್ ಆಗ್ತಾ ಇದೆಯಾ? ಡ್ಯಾಡ್, ನೀವು ಈ ಥರ ಮಾತಾಡಿ ಇನ್ನಷ್ಟು ಹರ್ಟ್ ಮಾಡಬೇಡಿ ನನಗೆ. ನಮಗೂ ಅಷ್ಟೇ ಹರ್ಟ್ ಆಗ್ತಾ ಇದೆ ಪೂರ್ವಿ. ನಿಮ್ಮಮ್ಮ ಎಷ್ಟು ನೊಂದ್ಕೊಂಡಿದ್ದಾಳೆ ಗೊತ್ತಾ? ನೀನಾಗಿ ನೀನೇ ಸರಿ ಹೋಗ್ತೀಯ ಅಂತ ನಾನೇ ಅವಳಿಗೆ ಸಮಾಧಾನ ಮಾಡಿದೆ. ಆದರೆ ನೀನು ನೋಡಿದ್ರೆ ಸರಳ, ಬಾ ಹೋಗೋಣ. ಮಗಳಿಗೆ ಯಾವಾಗ ನಮ್ಮ ಹತ್ರ ಮಾತಾಡ್ಬೇಕನ್ಸುತ್ತೋ ಆಗ ಅವಳೇ ಬಂದು ಮಾತಾಡಲಿ. ಬಾ. ಡ್ಯಾಡ್, ಒಂದು ನಿಮಿಷ. ಏನಾಯ್ತು ಪುಟ್ಟ? ನೀನು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದೆಯಲ್ವಾ? ಡ್ಯಾಡ್, ಕಂಟಿ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗಿದ್ದು ಅವಳಿಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ. ನಾನು ಇದನ್ನ ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗದೆ ಒತ್ತಾಡ್ತಿದ್ದೆ. ಪೂರ್ವಿ, ಅಳ್ಬೇಡ ಮಗಳೇ, ಸಮಾಧಾನ ಮಾಡ್ಕೋ. ಏನು ಕಂಟಿ ಹಾಗನ್ನ? ಇಲ್ಲ, ಅವನು ಏನೋ ಹೇಳಿರ್ತಾನೆ, ಇವಳು ಹೀಗೆ ಅರ್ಥ ಮಾಡ್ಕೊಂಡಿರ್ತಾಳೆ. ನಾನೇನು ಅಷ್ಟು ದಡ್ಡಿ ಅಲ್ಲ. ಇದೇ ಪ್ರಾಬ್ಲಮ್ಮು. ಅವನು ಹಾಗೆ ಅಂದಿದ್ದಾನೆ ಅಂದರೆ ಅವನಿಗೇನೋ ಬೇಜಾರಾಗಿರುತ್ತೆ. ನೀನು ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡಿಕೊಂಡು ಅವನ ಮೇಲೆ ಅನುಮಾನ ಪಡ್ಕೊಂಡಿದ್ರೆ ಪಾಪ ಅವನಿಗೂ ಏನೋ ಅನಿಸಿರುತ್ತೆ, ಅಂದಿರ್ತಾನೆ. ನಾನು ಇಷ್ಟೆಲ್ಲ ಶ್ರಮಪಟ್ಟು ಈ ಮದುವೆ ವಿಚಾರನ ನಾಜೂಕಾಗಿ ನಿಭಾಯಿಸ್ಕೊಂಡು ಬಂದಿದ್ದೀನಿ. ಬಂಗಾರಮ್ಮ ಕೊಟ್ಟು ಮಾತಕ್ಕೆ ತಪ್ಪಲ್ಲ ಅನ್ನೋ ಒಂದೇ ಒಂದು ಅಸ್ತ್ರ ಇರೋದು ನಮ್ಮ ಹತ್ರ. ಇವಳು ನೋಡಿದ್ರೆ ಹೀಗೆ ಮಾಡ್ಕೊಂಡು ಕೂತಿದ್ದಾಳಲ್ಲಲ್ರಿ. ಮಾಮ್, ನೀನ್ ನನ್ನನ್ನೇ ಬೈಬೇಡ. ಮದ್ವೆ ಬೇಡ ಅಂದಿದ್ದು ನಾನಲ್ಲ, ಅವನು. ಪೂರ್ವಿ, ನಿಜವಾಗ್ಲೂ ಕಂಟಿ ಹಾಗನ್ನ? ಈ ವಿಷಯ ಬಂಗಾರಮ್ಮ ಗೊತ್ತಿಲ್ಲ ಅಲ್ವಾ? ಆಫ್ ಕೋರ್ಸ್ ಡ್ಯಾಡ್, ನಾನೇ ಇದನ್ನ ಹೋಗಿ ಅತ್ತೆ ಹತ್ರ ಹೇಳ್ಬೇಕಂತೆ. ಅಯ್ಯೋ ದೇವ್ರೆ, ಬಂಗಾರಮ್ಮನ್ ಬೀಗ್ರಾಗಿದ್ದಿದ್ರೆ ಇಡೀ ಊರಿಗೆ ಅವ್ರ ಲೆವೆಲ್ಗೆ ನಾನು ನಿಲ್ತಾ ಇದ್ದೆ. ನನ್ನ ಸ್ಟೇಟಸ್ಸೇ ಚೇಂಜ್ ಆಗಿರೋದು. ಕಂಟಿ ಏನಾದರೂ ಪೂರ್ವಿನ ಮದುವೆ ಆಗಲಿಲ್ಲ ಅಂದರೆ ನನ್ನ ಆಸೆ ಎಲ್ಲ ನುಚ್ಚು ನೂರಾಗೋಗುತ್ತೆ. ವಾಟ್ ಮಾಮ್, ನೀನು ನನ್ನ ಕಂಟಿ ಮದ್ವೆ ಮಾಡಿಸ್ತಿರೋದು ನಿನ್ ಸ್ಟೇಟಸ್ ಬದಲಾಗತ್ತೆ ಅಂತನಾ? ಹೇ ಸರಳ, ಏನು ಹೀಗೆ ಹೇಳ್ತಾ ಇದೆಯಾ? ನೋಡು ಪೂರ್ವಿ, ನೀನು ಅವಳು ಮಾತನ್ನ ಬಿಡು. ಈಗ ನೀನೇನು ನಿರ್ಧಾರ ಮಾಡಿದ್ಯಾ ಅದನ್ನು ಹೇಳು. ಅದು ಹೇಗೆ ಬೀಳಕ್ ಸಾಧ್ಯ?
ಯಾಕೆ ನಗ್ತಿದ್ಯಾ? ಸುಮಾ, ಎಷ್ಟು ಆಳ ಇದೆ ಅಂತ ನೋಡಕ್ ಹೋಗಿ ಕಾಲ್ ಜಾರ್ ಬಿದ್ರ. ನಂಗೆ ಯಾಕೋ ಇದನ್ನ ನಂಬಕ್ಕೆ ಆಗ್ತಿಲ್ವಲ್ಲ. ಎಂತ ಮನ್ಸಣ್ಣ ಇವನು. ಹೋಗೋಗಿ ಬಾವಿಗೆ ಬಿದ್ದವನೇ. ಮಿಸ್ ಆಗಿದ್ರೆ ನಾಳೆ ಪೇಪರ್ನಾಗೆ ದೊಡ್ಡ ಸುದ್ದಿ ಆಗೋಗಿರೋದು. ನಮ್ಮ ಪುಣ್ಯಕ್ಕೆ ಇವನಿಗೆ ತಕೊಂಡು ಬರ್ನಿಲ್ಲ. ಏನನ್ನ ಇವನಿಗೆ ನಾವು ಧಮ್ಕಿ ಕೊಟ್ಟು ಇವನ್ ಬಾವಿಗೆ ಬಿದ್ದಿದ್ರೆ ಎಲ್ಲ ನಮ್ಯಕ್ಕೆ ಬತ್ತಿತ್ತು. ಅಣೋ ಅಣೋ, ಏನ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಅಥವಾ ಬೀಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ ಬಿದ್ರ ಹೇಗೆ? ಇರ್ಬೇಕು ನಮ್ಮ ಮೆಸ್ ಬಿಲ್ ಕೊಡಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರು ಅನ್ಸುತ್ತೆ. 8 ವರ್ಷದಾಗೆ ಇಂಥ ಘಟನೆ ಯಾವುದು ಆಗಿಲ್ಲ ಕಣವ್ವ. ನಂಗೆ ಶಾನ ದಿಗ್ಲಾಯ್ತದೆ. ಎಲ್ಲ ನಮ್ಮ ಸಹನ ಅಕ್ಕನ ಮಹಿಮೆ. ಏಯ್, ಆ ಮೇಸ್ಟ್ ಬಿದ್ದೋದ್ರೆ ಅವಳೇನೆ ಮಾಡ್ತಾಳೆ, ಎಲ್ಲದಕ್ಕೂ ಅವಳೇ ಅಂತೀಯ. ಅವ್ರು ಬಿದ್ದಾಗ ಸಹನ ಅಕ್ಕನೇ ಅಲ್ವಾ ಅವ ಇದ್ದಿದ್ದು? ಹೌದಾ ಅಕ್ಕ? ಅವ್ರು ಹೇಗ್ ಬಿದ್ರು? ಅದೇ ಹೇಳೋದ್ನಲ್ಲ ಸ್ನೇಹ, ಕೈ ತುಳ್ಕೊಂಡು ನಿಂತಿದ್ರು. ಬಾವಿ ಏಟ್ ಆಳ ಐತೆ, ಗಣೇಶನ್ ಇಲ್ಲೇ ಬಿಡೋದಂತ ಬಗ್ ನೋಡ್ತಿದ್ರು. ಅದೇ ಕಾಲ್ ಜಾರ್ ಬಿದ್ರೋ ಗೊತ್ತಿಲ್ಲ ಕಣವಿ. ಇವಳಿಗೇನಾಯ್ತು ಹಿಂಗ್ ನಗ್ತಾಳೆ? ಅದೇನಾಯ್ತೋ ಏನೋ, ಒಳ್ಳೆ ನೈಟ್ರಸ್ ಆಕ್ಸೈಡ್ ಕುಡ್ದಂಗೆ ಆಡ್ತಿದ್ದಾಳೆ. ಕಾಲ್ ಜಾರಿ ಅದು ಸ್ನಾನ ನಂಗೆ ನಿಜವಾಗ್ಲೂ ಇಮ್ಯಾಜಿನ್ ಮಾಡ್ಕೊಂಡು ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ ನಗುನ. ನಮ್ಮವ್ವ ತಾಯಿ, ಇದನ್ನ ಊರಿಗೆಲ್ಲ ಹೇಳ್ಕೊಂಡು ಓಡಾಡಬೇಡ, ಇಲ್ಲಿಗೆ ಮರ್ತು ಬಿಡು. ಇವಳು ಕಾಲೇಜಲ್ಲಿ ಹೋಗಿ ಎಲ್ಲರಿಗೂ ಅಪ್ಸ್ತಾಳೆ, ನಂಗೆ ಗೊತ್ತು. ಅಪ್ಸೋ ಪಾಟಿನೇ ಇವಳು. ಮೇಷ್ಟ್ರು ಅತ್ತಿಗೆ ಪ್ರಪೋಸ್ ಮಾಡವನೆ, ಅತ್ತಿಗೆ ಒಪ್ಕೊಂಡಿಲ್ಲ, ಇವನು ಬಾವಿಗೆ ಬಿದ್ದವನೆ. ಲೇ, ಏನ ಹಿಂಗ್ ಹೇಳ್ತಿದ್ಯಾ? ಕಣ್ಣಣ್ಣ, ಅವನೇನ ಲವ್ ಹೇಳಿದ್ರೆ ಅವನ್ ಬಾವಿಗೆ ಬೀಳ್ತಿರ್ಲಿಲ್ಲ, ನಮ್ಮ ಹುಡುಗಿನ ದಬ್ಬಿರೋಳು. ಇದೇನೋ ಬೇರೆ ಕೇಸಕ್ಕಲ್ಲ, ಬೇಕಪ್ಪ ಹೋಗಿ ಇವತ್ತೇ ಬಿಡ್ಬೇಕ. ಅವನಿಗೆ ಟೈಮ್ ಸಂದಾಕಿತ್ತೋ ನಮಗ್ ಟೈಮ್ ಸಂದಾಕಿತ್ತೋ ಗೊತ್ತಿಲ್ಲ, ಆದ್ರೆ ಉಳ್ಕೊಂಬಿಟ್ಟ. ಇವತ್ತು ದೊರೆ ಸಿಗ್ತಾನಂತ ಅತ್ತಿಗೆ ಲೆಟ್ರ್ ಕೊಟ್ಟಿದ್ವಲ್ಲ, ಅದೆಂಗೆ? ಅದಕ್ಕೇನ ಪ್ಲಾನ್ ಮಾಡಿದ್ಯಾಣ? ಪೂರ್ವಿ, ಏನ್ ನಿರ್ಧಾರ ಮಾಡಿದ್ಯಾ ಅಂತ ಹೇಳಿ ಆಮೇಲೆ ಕಾಲ್ ಮಾಡು ಪೂರ್ವಿ. ಏನೇ ಇದ್ರೂ ನಿಧಾನವಾಗಿ ಕೂತು ಬಗೆಹರಿಸ್ಕೊಳ್ಳೋಣ, ಅವಸರ ಪಡಬೇಡ ಪೂರ್ವಿ. ಒಂದು ನಿಮಿಷ ಇರಲ್ಲ. ಕಂಠಿ ಯಾವುದೋ ಟೆನ್ಷನಲ್ಲೋ ಕೋಪದಲ್ಲೋ ಹಾಗಂದಿರಬೇಕು. ನೀನು ಅವಸರ ಪಟ್ಟು ಏನು ಡಿಸಿಷನ್ ತಗೋಬೇಡ. ಹಲೋ ಹಲೋ ಕಂಟಿ. ಹೇಳ್ಬರ್ವಿ. ನೀನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಸದ್ಯ ಈಗಲೇನ ಅದ್ರ ಬಗ್ಗೆ ಮಾತಾಡೋಕ್ಕೆ ಫೋನ್ ಮಾಡ್ದಲ್ಲ, ಎಲ್ಲಿ ಕೋಪ ಮಾಡ್ಕೊಂಡು ಸುಮ್ಕಾಗೋದು ಅನ್ಕೊಂಡೆ. ಏನು ತೀರ್ಮಾನ ಮಾಡಿದೆ? ನಾನೇ ಅತ್ತೆ ಹತ್ರ ಬಂದು ಮಾತಾಡ್ತೀನಿ. ದಿಟ್ವಾರಿನ ಪೂರ್ವಿ, ಸಬ್ಬಾಸವಿ, ನಂಗೆ ಗೊತ್ತಿತ್ತು ನೀನು ಅರ್ಥ ಮಾಡ್ಕೊತೀಯ ಅಂತ. ಶಾನೆ ಥ್ಯಾಂಕ್ಸ್ ಕಣವಿ. ಹೌದು, ಅವಂತವ ಯಾವಾಗ ಮಾತಾಡ್ತೀಯ? ಈಗಲೇ ಹೋಗಿ ಅತ್ತೆ ಹತ್ರ ಮಾತಾಡ್ತೀನಿ. ಈಗಲೇನಾ? ಸರಿ ಸರಿ ಸರಿ, ನಾನು ಈಗಲೇ ಬಂದ್ಬಿಡ್ತೀನಿ. ಓಸಿ ನೋಡ್ಕೊ ಮಾತಾಡವೆ. ಅವಂತವ ನಾಜುಕಾಗಿ ನೀನೇ ಹೇಳ್ಬೇಕು. ಅದು ನಿನ್ನ ಸಿಟಿ ಹುಡುಗಿ, ನಾನು ಹಳ್ಳಿ ಐದ, ಇಬ್ರಿಗೂ ಸೆಟ್ ಹಾಕಿಲ್ಲ ಅಂತ ಓಸಿ ಬುಟ್ಸ್ ಹೇಳವೆ. ಹಾಂ ಸರಿನಾ? ಸರಿ, ನಾ ಇಲ್ಲ. ಬಾಯ್. ಪೂರ್ವಿ, ಇದೇನು ಮಾಡ್ತಿದ್ಯಮ್ಮ? ಈಗ ನೀನೇ ಹೋಗಿ ಬಂಗಾರಮ್ಮನ ಹತ್ರ ಹೇಳಿದ್ರೆ ಅವ್ರಿಗೆ ನಿನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬರಲ್ವಾ? ಹೌದು ಪೂರ್ವಿ, ಅವನಿಗೆ ಮದುವೆ ಇಷ್ಟ ಇಲ್ಲ ಅಂದರೆ ಅವನೇ ಹೋಗಿ ಮಾತಾಡಲಿ.
ಲೇ ನಗ ಮುಂಗ್ಸೆ ತಟ್ಟಂತ ಹೋಗಿ ಪಟ್ಟಂತ ಬರ್ತೀನಿ ಸರಿನಾ? ಅಣ್ಣ ಪಕ್ಕನ ಪೂರ್ವಿ ದಿಟ್ಟವಾಗ್ಲೂ ಮನೆಯಾಗ ಮಾತಾಡ್ತೀನಿ ಅಂತ ಹೇಳಿದ್ಲ. ಹೋಗಲ್ಲ ನಂಗೆ ಯಾಕೋ ಇದು ನಂಬಕ್ಕಾಯ್ತಿಲ್ಲ ಕಣಣ್ಣ, ಏನೋ ಮಿಸ್ ಹೊಡಿತೈತೆ. ಈ ನನ್ನ ಮಗನಿಗೆ ಯಾವಾಗಲೂ ಮಿಸ್ಸೇಯ, ನೀನು ಹೋಗಿ ಬರಕಣ. ಅಲ್ಲ ಪೂರ್ವಿ ಮದುವೆ ಬೇಡ ಅಂತ ಹೇಳಿದ್ರು ಅವ್ವ ಒಪ್ಕೋತಾರ? ಅವ್ರನ್ನ ಒಪ್ಸಕ್ಕಲ್ವೇ ಈಗ ಹೋಯ್ತಿರೋದು. ಹುಡುಗಿಗೆ ಇಷ್ಟ ಇಲ್ಲ ಅಂದ್ಮೇಕೆ ಮದುವೆ ಮಾಡಿ ಏನು ಸುಖಂತ ಅವ್ರಿಗೆ ಅರ್ಥ ಆಯ್ತದೆ. ನಾನು ಮೆಸ್ತಾವ್ ಹೇಳ್ಬಿಟ್ಟು ಹೋಗ್ಬತ್ತೀನಿ. ಮೆಸೋ ಮೆಸೋ ಶ್ರೀ, ನೀವೇ ಹೇಳಿ, ಆ ಲೆಕ್ಚರರು ಕಾಲ್ಜಾರ್ ಬಾವಿ ಒಳಗೆ ಬೀಳಕ್ ಹೇಗ್ ಸಾಧ್ಯ? ಅವರು ಬೇರೆನೇನೋ ಮಾಡಕ್ ಹೋಗಿದ್ರು ಅನ್ಸುತ್ತೆ. ನಂಗೂ ಹಂಗೆ ಅನ್ಸೈತೆ. ನಾನು ಒಳಕೋ ನೆತ್ತೋವಾಗ ಕೈಯಾಕ ಅದೇನೋ ತಡ್ಕಾಡ್ತಾ ಇದ್ದ, ಏನೋ ಅಂತ ಗೊತ್ತಾಗಿಲ್ಲ. ಓ, ಹಾಗಿದ್ರೆ ಅವನೇನೋ ಬೀಳಿಸ್ಕೊಂಡಿರ್ಬೇಕು. ಏನಿರ್ಬೋದು? ಸ್ನೇಹ ಹೇಳುದ್ನಲ್ಲವಿ, ಅವ್ರು ಏನು ಬೀಳ್ಸ್ಕೊಂಡಿಲ್ಲ, ಕಾಲ್ ಜಾರನ್ನೇ ಬಿದ್ದಿದ್ದು. ಇಲ್ಲ ಅಕ್ಕ, ನಂಗಿದ್ನ ನಂಬಕ್ಕೆ ಆಗ್ತಿಲ್ಲ. ಶ್ರೀ, ನೀವೇನಾದ್ರೂ ಹೇಳಕ್ ಬಂದ್ರಾ? ಹೌದು, ನಾನು ಮನೆ ತಗ ಹೋಗ್ಬತ್ತೀನಿ, ಕೆಲಸ ಐತೆ. ಏನು ಫುಲ್ ಖುಷಿ ಖುಷಿಯಾಗಿ ಹೇಳ್ತಿದ್ದೀರಲ್ಲ, ಏನ್ ವಿಶೇಷ? ಮದ್ವೆ ಮಾತುಕತೆನಾ? ಅದಕ್ಕೆ ಉಲ್ಟಾ. ಉಲ್ಟಾನ ಅಂದ್ರೆ? ನಾನು ಹೋಗಿ ಬಂದಾಗ ಹೇಳ್ತೀನಿ, ಎಲ್ಲ ಸಿಹಿ ಸುದ್ದಿನೇಯ. ಲೈ, ನಾನು ಹೋಗ್ಬತ್ತೀನಿ, ನೀವು ಇಲ್ಲೇ. ಸರಿ ನಾಗ, ಸಿದ್ದೇಶ್, ಒಂಚೂರು ಹೆಲ್ಪ್ ಮಾಡಿ. ಕೆಂಪ, ಏನಿಲ್ಲ ಬರ ಕೇಳಿದ್ದು? ವಸೂಲ್ ರಾಜ ದೊರೆ ಬಡ್ಡಿ ಬಂಗಾರಮ್ಮನ ಮಗ ಕಂಟಿ. ಹೂಕಲ್ಲ, ಇನ್ನೊಂದು 4 ಹೆಸರು ಸೇರಿಸ್ಕೋದಕ್ಕೆ ಗುಡಿನಾಗೆ ಅವನ ಹೆಸರು ನಂಗೆ ಮಂತ್ರ ಹೇಳುಮ. ನೀನಲ್ಲ ಏನಿಕ್ಲ ಬರ ಕೇಳಿದ್ದು ಅಂತಂದ್ರೆ ಅವನಿಗೆ ಬಹುಪರಕ್ಕಾಗ್ತಾವನೆ. ಅದಲ್ಲ ಕಲ್ಲ, ಅವನು ಇಟ್ಟೊತ್ತು ಇಲ್ಲೇ ಇದ್ದ, ಹೀಗೆಲ್ಲೋ ಕಾಣ್ತಾ ಇಲ್ಲ. ಅವ್ರ ಜೊತೆ ಸೇರ್ಕೊಂಡು ಗಣೇಶ ಕೂರ್ಸಕ್ಕೆ ತಯಾರಿ ನಡೆಸ್ತಿದ್ದ. ಆ ಸ್ನೇಹನ್ ಜೊತೆನೂ ಕಿಲ ಕಿಲ ಅಂತ ನಗಾಡ್ತಾ ಇದ್ದ ಕಲ. ಗಂಡು ದಿಕ್ಕಿಲ್ದಿರೋ ಇವ್ರುಗಳಿಗೆಲ್ಲ ಇಟ್ಟೊಂದು ದಿಮಾಕು ಎಲ್ಲಿಂದ ಹೇಳು? ಅವನಿಂದನೇ ಕಲ. ಅವನು ಅವರವ್ವ ಮಹಾದೇವಪುರ ಮಾತ್ರ ಅಲ್ಲ, ಇಡೀ ದೇವಿಪುರನೂ ಅವ್ರ ಕಂಟ್ರೋಲ್ಗೆ ಮಡ್ಕೊಳಂಗೈತೆ. ಕರೆಕ್ಟು ಕಲ. ಅದು ಮಾತ್ರ ಅಲ್ಲ, ಅವನೇನಾರ ಈ ಮನೆಗೆ ಹತ್ರ ಆದ ಅಂತ ಅನ್ಕ ನೀನ್ ಸಹನನ್ನ ಮರಿಬೇಕಾಯ್ತದೆ. ಏನಣ್ಣಯ್ಯ ಫುಲ್ ಜೋಶಲ್ಲಿದ್ಯಾ? ಮೆಸ್ಸಲ್ಲೇನೋ ಜೋರಾಗೆ ನಡೆದಿರೋ ಆಗಿದೆ. ಮೆಸ್ಸಲ್ಲ ತಂಗಿವ, ಇಲ್ಲಿ ಈಗ ನಮ್ಮ ಮನೆಯಾಗೆ ಜೋರಾಗಿ ನಡೀತೈತೆ. ನಮ್ಮನೆಲ್ಲ? ಹ್ಞೂ ತಂಗಿವ, ಈಗ ಪೂರ್ಣಿ ಇಲ್ಲಿಗೆ ಬಂದು ಅವಂತ ಈ ಮದುವೆ ಬೇಡ ಅಂತ ಹೇಳ್ತಾಳೆ. ಏನು ಪೂರ್ವಿನ ಹೇಳ್ತಾಳ? ಏನಣ್ಣಯ್ಯ ಹೇಳ್ತಿದ್ಯಾ ನೀನು? ಎಸ್ ಸಿಸ್ಟರ್, ಎಸ್. ಯು ಕಮ್ ಇನ್. ಏ ಅಣ್ಣಯ್ಯ, ಬಾಯಿಲೆ ನೀನ್ ಬಾಯಿಲ್ ಒಂದು ನಿಮಿಷ ನಿಂತ್ಕೊ. ಇಲ್ಲೇನ್ ನಡೀತಿದೆ ನಮ್ಗೆ ಬಿಡಿಸಿ ಹೇಳು. ದಯವಿಟ್ಟು ಅವಂತವ ನೀನೇ ಹೆಂಗನ ಮಾಡಿ ಎಲ್ಲ ಹೇಳ್ಬಿಡ್ಬೇಕು. ನೀನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನೇ ಅತ್ತೆ ಹತ್ರ ಬಂದು ಮಾತಾಡ್ತೀನಿ. ಯಾಕೆ ತಂಗಿವ, ಏನು ಯೋಚನೆ ಮಾಡ್ತಾ ಇದ್ಯಾ? ಪೂರ್ವಿ ನಿಜವಾಗ್ಲೂ ಹಾಗಲ್ಲ ಅಣ್ಣಯ್ಯ, ನನಗೆ ಯಾಕೋ ನಂಬಕ್ಕಾಗ್ತಿಲ್ಲ. ದಿಟ್ಟವಾಗ್ಲು ನಾನು ಅವಳ ತಾವ್ ಮಾತಾಡಿದ ರೀತಿ ಹಂಗೆ. ಯಾವುದೇ ಹುಡುಗಿಗಾದ್ರೂ ಅವಳನ್ನ ಮದುವೆ ಆಗೋ ಹುಡುಗನೇ ಇಷ್ಟ ಇಲ್ಲ ಅಂತ ಹೇಳಿದ್ಮೇಕೆ ಹೆಂಗ್ ಒಪ್ಕೋತಾಳೆ ಹೇಳು? ಪೂರಿ ಒಳ್ಳೆ ತಂಗ್ಯವ, ಅವಳಾಗೊಳೆ ಬಂದು ಎಲ್ಲ ಹೇಳ್ತೀನಿ ಅಂತ ಹೇಳೋಳೆ. ಇನ್ನೇನು ಬರ್ತಾ ಇರ್ಬೋದು, ನೀ ಬಾ. ಓ ಏನ್ಲ ಕಂಟಿ, ಸ್ಯಾನೆ ಖುಷಿಯಾಗಿದ್ಯಾ?
ಅವ ಅದು ಅಣ್ಣಯ್ಯ ಹೋರಿ ಬನ್ನಿ ಬನ್ನಿ ಬನ್ನಿ. ನೀವು ಬರೋದು ಇವ್ನಿಗೆ ಮೊದಲೇ ಗೊತ್ತಿತ್ತೇನವ? ಹಾಂ ಅತ್ತೆ ಗೊತ್ತಿತ್ತು. ಅದಕ್ಕೆ ಸ್ಯಾನೆ ಖುಷಿ ಆಗವನೆ. ಏನಣ್ಣಯ್ಯ ಪೂರ್ವಿ ನಿಮ್ಮನ್ನು ಎಳ್ಕೊಂಡು ಬಂದ್ಬಿಟ್ಲಾ? ಹ್ಞೂ ತಂಗೆವಾ, ಪೂರ್ವಿ ಏನೋ ನಿನ್ನ ಹತ್ರ ಮಾತಾಡ್ಬೇಕಿತ್ತಂತೆ. ಮಾತಾಡ್ಬೇಕಾ? ಯೋನವ ಪೂರ್ವಿ? ಅದು ಡ್ಯಾಡ್ ನಾನು ಮಾತಾಡ್ತೀನಿ. ಅವಸರ ಪಡಬೇಡ ಪುಟಿ, ನಾನು ಮಾತಾಡ್ತೀನಿ ಇರೋ. ಯೋನಾಯ್ತು? ಅತ್ತೆ ಮದುವೆ ವಿಷಯವಾಗಿ ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಅದೇನು ಯೋಳವ?